ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತೆಲುಗಿನ ಡಾರ್ಕ್ ನೈಟ್ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೇ ಸ್ಟೋರಿ ಹೇಳ್ಬೇಕು ಅಂದ್ರೆ, ರೋಷನ್ ಅನ್ನೋ ಹುಡುಗನ ಬೈಕು ಹೇಮಾ ಅನ್ನೋ ಮಹಿಳೆಯ ಕಾರ್ಗೂ ಆಕ್ಸಿಡೆಂಟ್ ಆಗುತ್ತೆ. ಅಲ್ಲಿಂದ ಹೇಮಾ ರೋಷನ್ ಜೊತೆ ಓಡಾಡೋಕೆ ಶುರು ಮಾಡ್ತಾಳೆ. ಈ ಹೇಮಾ ಯಾರು, ಅವಳ ಕತೆ ಏನು, ರೋಷನ್ ಮತ್ತೆ ಹೇಮಾ ಕತೆ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ಒಂದು ಮಧ್ಯರಾತ್ರಿ ಒಬ್ಬಳು ಮಹಿಳೆ ಜೋರಾಗಿ ಕಿರಿಚಿಕೊಳ್ಳೋ ಸೌಂಡ್ ಕೇಳಿಸುತ್ತೆ. ಮನೆ ಒಳಗೆ ಯಾರೋ ಸತ್ತು ಬಿದ್ದಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ, ಈ ಕಥೆಯ ನಾಯಕ ರೋಷನ್ ಅವನ್ ಬೈಕಲ್ಲಿ ಎಲ್ಲಿಗೋ ಹೋಗ್ತಾ ಇರ್ತಾನೆ. ಅದೇ ರೋಡಲ್ಲಿ ಈ ಕಥೆಯ ನಾಯಕಿ ಹೇಮಾ ಅವಳ ಮನೆ ಕಡೆ ಹೋಗ್ತಾ ಇರ್ತಾಳೆ. ಆದ್ರೆ ಹೇಮಾಗೆ ಒಬ್ಬ ಭಿಕ್ಷುಕ ಒಂದೇ ರೋಡಲ್ಲಿ 2-3 ಸಲ ಕಾಣಿಸ್ತಾನೆ. ಜೊತೆಗೆ ಮೊದಲೇ ಹೇಮಾ ಯಾಕೋ ಬೇಜಾರಲ್ಲಿ ಇರೋ ತರ ಕಾಣಿಸ್ತಾಳೆ. ಈ ಕನ್ಫ್ಯೂಷನ್ ಅಲ್ಲೇ ರೋಷನ್ ಬೈಕ್ಗೆ ಗುದ್ಬಿಡ್ತಾಳೆ. ರೋಷನ್ ಕೆಳಗೆ ಬೀಳ್ತಾನೆ. ಅವನ ಎಡಗೈಗೆ ಸ್ವಲ್ಪ ಜಾಸ್ತಿನೇ ಏಟಾಗುತ್ತೆ. ಅಲ್ಲೂ ಕೂಡ ಹೇಮಾಗೆ ಆ ಭಿಕ್ಷುಕ ಮತ್ತೆ ಕಾಣಿಸ್ತಾನೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ, ಇವಾಗ ರೋಷನ್ ಆಸ್ಪತ್ರೆಗೆ ಹೋಗಿರ್ತಾನೆ. ಅಲ್ಲಿಗೆ ಹೇಮಾ ಕೂಡ ಹೋಗ್ತಾಳೆ. ರೋಷನ್ ಕೈಗೆ ಬ್ಯಾಂಡೇಜ್ ಆಗ್ತಾ ಇರ್ತಾರೆ. ರೋಷನ್ ಹೇಮಾಗೆ ಬೈಕೊಂಡು ಕೂತಿರ್ತಾನೆ. ಅವಾಗ ಅಲ್ಲಿಗೆ ಹೇಮಾ ಬಂದು ಸಾರಿ ಕೇಳ್ತಾಳೆ. ಬ್ಯಾಂಡೇಜ್ ಎಲ್ಲ ಹಾಕಿದ್ಮೇಲೆ ರೋಷನ್ ಆಟೋ ಅಲ್ಲಿ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಹೇಮಾ ಅವಳ ಕಾರಲ್ಲೇ ಡ್ರಾಪ್ ಕೊಡ್ತಾಳೆ. ಮಾರನೇ ದಿನ ಹೇಮಾ ಮನೆಯಲ್ಲಿ ಕೂತ್ಕೊಂಡು ಬುಕ್ ಓದುವಾಗ ಮತ್ತೆ ರೋಷನ್ ಕಾಲ್ ಮಾಡ್ತಾನೆ. ಚೆಕಪ್ಗೆ ಆಸ್ಪತ್ರೆಗೆ ಹೋಗ್ಬೇಕಿರುತ್ತೆ. ಹೇಮಾನೇ ರೋಷನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ. ಚೆಕಪ್ ಎಲ್ಲ ಆದ್ಮೇಲೆ ರೋಷನ್ ಪ್ರಾವಿಷನ್ ಸ್ಟೋರ್ಗೆ ಹೋಗಿ ಒಂದ್ಸರ ಮ್ಯಾಗಿ ತಗೊಂಡ್ ಬರ್ತಾನೆ. ಯಾಕಂದ್ರೆ ಅವನಿಗೆ ಮ್ಯಾಗಿ ಬಿಟ್ಟು ಬೇರೆ ಏನು ಮಾಡೋಕೆ ಬರಲ್ಲ. ಇದು ಹೇಮಾಗೆ ಗೊತ್ತಾಗುತ್ತೆ. ರೋಷನ್ ನ ಮನೆಗೆ ಡ್ರಾಪ್ ಮಾಡಿ ಅವಳು ಮನೆಗೆ ಹೋಗ್ತಾಳೆ. ಮಾರನೇ ದಿನ ಸಡನ್ ಆಗಿ ಹೇಮಾ ರೋಷನ್ ಮನೆಗೆ ಬರ್ತಾಳೆ. ಜೊತೆಗೆ ಅವನಿಗೆ ಅಂತ ಊಟ ಕೂಡ ತಂದಿರ್ತಾಳೆ. ರೋಷನ್ ಅಂತೂ ಖುಷಿ ಖುಷಿಯಿಂದ ಹೇಮಾ ತಂದಿದ್ದ ಪೂರಿನ ತಿಂದು ಖಾಲಿ ಮಾಡ್ತಾನೆ. ಆಮೇಲೆ ರೋಷನ್ ಶರ್ಟ್ ಹಾಕೊಳ್ಳೋಕೆ ಕಷ್ಟ ಪಡ್ತಾ ಇರ್ತಾನೆ. ಅದಕ್ಕೆ ಹೇಮಾನೆ ಶರ್ಟ್ ಬಟನ್ಸ್ ಹಾಕ್ತಾಳೆ. ಆಮೇಲೆ ಅಲ್ಲಿಂದ ಮನೆಗೆ ಹೋಗ್ತಾಳೆ. ಮಾರನೇ ದಿನ ರೋಷನ್ ಹೇಮಾಗೆ ಕಾಲ್ ಮಾಡ್ತಾನೆ. ಮನೆಯಲ್ಲಿ ಬೋರ್ ಆಗ್ತಿದೆ, ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಕೇಳ್ತಾನೆ. ಅದಕ್ಕೆ ಹೇಮಾ ಆಕ್ಸಿಡೆಂಟ್ ಮಾಡಿದ್ಕೆ ಸಹಾಯ ಮಾಡಿದ್ದು, ನೀವ್ ಹೇಳಿದ ಹಾಗೆಲ್ಲ ಕೇಳೋಕೆ ಆಗಲ್ಲ ಅಂತಾಳೆ. ಅದಕ್ಕೆ ರೋಷನ್ ಬೇಜಾರಾಗಿ ಕಾಲ್ ಕಟ್ ಮಾಡ್ತಾನೆ. ಕಡೆಗೆ ಹೇಮಾ ರೆಡಿಯಾಗಿ ರೋಷನ್ ಜೊತೆ ರೆಸ್ಟೋರೆಂಟ್ಗೆ ಹೋಗ್ತಾಳೆ. ಅಲ್ಲಿ ಏನ್ ಬೇಕು ಅಂತ ಆರ್ಡರ್ ಮಾಡಿ ಊಟ ಮಾಡ್ತಾರೆ. ಊಟ ಆದ್ಮೇಲೆ ಕೈ ತೊಳ್ಕೊಳ್ಳೋಕೆ ಹೋಗ್ತಾರೆ. ರೋಷನ್ ಕೈ ತೊಳ್ಕೊಂಡು ಹೇಮಾ ವೇಲ್ಗೆನೆ ಕೈ ಸಿಟ್ಕೊಂಡು ಹೋಗ್ತಾನೆ. ಅಲ್ಲಿಂದ ಇಬ್ರು ವಾಪಸ್ ಮನೆ ಕಡೆ ಹೋಗುವಾಗ ಹೇಮಾ ಕಾರ್ ಪಂಚರ್ ಆಗುತ್ತೆ. ಸ್ಟೆಪ್ನಿ ಕೂಡ ಇರಲ್ಲ. ರೋಷನ್ ಹೋಗಿ ಹೊಸ ಟೈರ್ ತಂದು ಫಿಟ್ ಮಾಡ್ತಾ ಇರ್ತಾನೆ. ರೋಷನ್ ಕಷ್ಟ ಪಡ್ತಾ ಇರೋದು ನೋಡಿ ಹೇಮಾ ಕೂಡ ನಟ್ ಟೈಟ್ ಮಾಡೋಕೆ ಸ್ಪ್ಯಾನರ್ ಹಿಡ್ಕೊಂಡು ಹೆಲ್ಪ್ ಮಾಡ್ತಾಳೆ. ಆಮೇಲೆ ಇಬ್ರು ರೋಷನ್ ಮನೆಗೆ ಹೋಗ್ತಾರೆ. ರೋಷನ್ ಕಾಫಿ ಕುಡಿಬೇಕು ಅಂತಾನೆ. ಅದಕ್ಕೆ ಹೇಮಾನೆ ಕಾಫಿ ಮಾಡ್ತಾಳೆ. ಇಬ್ರು ಮಾತಾಡ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ಅಲ್ಲೇ ಟೇಬಲ್ ಮೇಲೆ ಚೆಸ್ ಬೋರ್ಡ್ ಇರುತ್ತೆ. ಇಬ್ರು ಚೆಸ್ ಆಡೋಕೆ ಶುರು ಮಾಡ್ತಾರೆ. ರೋಷನ್ ಬೆವರ್ತಾ ಇರ್ತಾನೆ. ಅದಕ್ಕೆ ಹೇಮಾ ಕರ್ಚಿಫ್ ತಗೊಂಡು ಮುಖ ಸಿಡ್ಕೋತಾನೆ. ಅದಕ್ಕೆ ಹೇಮಾ ಕೋಪ ಮಾಡ್ಕೊಂಡು ಕರ್ಚಿಫ್ ಕಿತ್ಕೋತಾಳೆ. ಅದನ್ನ ನೋಡಿ ರೋಷನ್ ನೀರ್ ತರ್ತೀನಿ ಅಂತ ಕಿಚನ್ಗೆ ಹೋಗ್ತಾನೆ. ಆ ಗ್ಯಾಪ್ ಅಲ್ಲಿ ಹೇಮಾ ಎದ್ದೋಗ್ಬಿಡ್ತಾಳೆ. ರೋಷನ್ ಈಚೆ ಬಂದಾಗ ಹೇಮಾ ಇರೋದೇ ಇಲ್ಲ. ಆದ್ರೆ ಅವಳ ಕರ್ಚಿಫ್ ಬಿಟ್ಟು ಹೋಗಿರ್ತಾಳೆ. ರೋಷನ್ ಅದನ್ನ ಎತ್ಕೊಂಡು ನೋಡ್ತಾ ಇರ್ತಾನೆ. ಅವಾಗ ಹೇಮಾ ಬಂದು ಕರ್ಚಿಫ್ ಕಿತ್ಕೋತಾಳೆ. ಅವಾಗ ರೋಷನ್ ಹೇಮಾಗೆ ಕಿಸ್ ಮಾಡೋಕೆ ಹೋಗ್ತಾನೆ. ಹೇಮಾ ರೋಷನ್ ಕೆನ್ನೆಗೆ ಹೊಡೆದು ಅಲ್ಲಿಂದ ಹೋಗ್ಬಿಡ್ತಾಳೆ. ಇದ್ರಿಂದ ರೋಷನ್ಗೆ ಬೇಜಾರಾಗುತ್ತೆ. ರೋಷನ್ ಅವನ್ ಕೈಗೆ ಹಾಕಿರೋ ಬ್ಯಾಂಡೇಜ್ ಬಿಚ್ಚೋಕೆ ಹಾಸ್ಪಿಟಲ್ಗೆ ಹೋಗಿರ್ತಾನೆ. ಅವಾಗ ಅಲ್ಲಿಗೆ ಹೇಮಾ ಬರ್ತಾಳೆ. ಅವಳೆ ಬ್ಯಾಂಡೇಜ್ ಬಿತ್ತ ಸಾರಿ ಕೇಳ್ತಾಳೆ. ಆಮೇಲೆ ಇಬ್ರು ಅಲ್ಲಿಂದ ಗ್ಯಾರೇಜ್ಗೆ ಹೋಗಿ ರೋಷನ್ ಬೈಕ್ ನ ತಗೋತಾರೆ. ರೋಷನ್ ಬೈಕ್ ಅಲ್ಲಿ ಇಬ್ರು ಊರೆಲ್ಲ ಸುತ್ತಾಡೋಕೆ ಶುರು ಮಾಡ್ತಾರೆ. ಹೀಗೆ ಇಬ್ರು ಜೀವನ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಹೀಗೆ ಒಂದಿನ ಹೇಮಾ ಮನೆಗೆ ಹೋಗ್ತಾಳೆ. ಮನೆ ಬಳಿ ಇನ್ನೊಂದ್ ಕಾರ್ ನಿಂತಿರುತ್ತೆ. ಹೇಮಾ ಮನೆ ಒಳಗೆ ಹೋಗ್ತಾಳೆ. ಒಬ್ಬ ವ್ಯಕ್ತಿ ಕೂತಿರ್ತಾನೆ. ಹೇಮಾ ಸೈಲೆಂಟ್ ಆಗಿ ಅವಳ ರೂಮ್ ಕಡೆ ಹೋಗ್ತಾ ಇರ್ತಾಳೆ. ಅವಾಗ ಅವಳ ಮನೆ ನೇತಾಕಿರೋ ಫೋಟೋ ಇಂದ ಗೊತ್ತಾಗುತ್ತೆ ಆ ವ್ಯಕ್ತಿ ಹೇಮಾ ಗಂಡ ಅಲೆಕ್ಸ್ ಅಂತ. ಅಂದ್ರೆ ಹೇಮಾಗೆ ಆಲ್ರೆಡಿ ಮದುವೆ ಆಗಿದೆ. ಇವಾಗ ನಮ್ಗೆ ಹೇಮಾ ಕಥೆಯನ್ನ ತೋರ್ಸೋಕೆ ಶುರು ಮಾಡ್ತಾರೆ. ಹೇಮಾನ ನೋಡೋಕೆ ಅಲೆಕ್ಸ್ ಮನೆಯವರು ಹೇಮಾ ಮನೆಗೆ ಬಂದಿರ್ತಾರೆ. ಹೇಮಾ ಕಾಫಿ ಕೊಡೋಕೆ ಬರ್ತಾಳೆ. ಆದ್ರೆ ಅಲೆಕ್ಸ್ ಫೋನ್ ಅಲ್ಲೇ ಮುಳುಗೋಗಿರ್ತಾನೆ. ಹೇಮಾ ಕಾಫಿ ಕೊಟ್ಟು ಅಲೆಕ್ಸ್ ನ ನೋಡ್ತಾ ಇರ್ತಾಳೆ. ಆದ್ರೆ ಅವನು ಫೋನ್ನೇ ನೋಡ್ತಾ ಇರ್ತಾನೆ. ಆಮೇಲೆ ಅಲೆಕ್ಸ್ ಹೇಮಾನ ನೋಡಿ ಸ್ಮೈಲ್ ಮಾಡ್ತಾನೆ. ಹೇಮಾಗೆ ಅಲೆಕ್ಸ್ ಇಷ್ಟ ಆಗ್ತಾನೆ. ಮದುವೆಗೆ ಓಕೆ ಅಂತಾಳೆ. ಕಡೆಗೆ ಇಬ್ರಿಗೂ ಮದುವೆ ಮಾಡಿಸ್ತಾರೆ. ಇಬ್ರು ಫ್ಯಾಮಿಲಿ ಹೇಮಾ ಇವಾಗಿರೋ ಮನೆಗೆ ಬರ್ತಾರೆ. ಎಲ್ಲ ಖುಷಿಯಿಂದ ಎಂಜಾಯ್ ಮಾಡ್ತಾ ಇರ್ತಾರೆ. ಅವತ್ತೇ ಫಸ್ಟ್ ನೈಟ್.
ಹೇಮಾ ರೂಮ್ಗೆ ಹಾಲ್ ತಗೊಂಡು ಹೋಗ್ತಾಳೆ. ನೋಡಿದ್ರೆ ಅಲೆಕ್ಸ್ ಮೊಬೈಲ್ ನೋಡ್ತಾ ಕೂತಿರ್ತಾನೆ. ಹೇಮಾ ಹಾಲ್ ತಗೊಳ್ಳಿ ಅಂದ್ರೆ ಅವನು ನಾನು ಕುಡಿಯಲ್ಲ ಅಂತ ಹೇಳ್ತಾನೆ. ಹೇಮಾ ಹಾಲ್ ಮಡಗಿ ಅಲ್ಲೇ ಮಂಚದ ಮೇಲೆ ಕೂತ್ಕೋತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಅಲೆಕ್ಸ್ ಬಂದು ಹೇಮಾ ಪಕ್ಕ ಕೂತ್ಕೋತಾನೆ. ಹಾಗೆ ಇಬ್ರು ರೊಮ್ಯಾನ್ಸ್ ಶುರು ಮಾಡ್ತಾರೆ. ಅವಾಗ್ಲೇ ಅಲೆಕ್ಸ್ಗೆ ಯಾವುದೋ ಕಾಲ್ ಬರುತ್ತೆ. ಅಲೆಕ್ಸ್ ಓಡೋಗಿ ಮೊಬೈಲ್ ತಗೊಂಡು ಮಾತಾಡ್ತಾನೆ. ಫಸ್ಟ್ ನೈಟ್ ನ ಅರ್ಧಕ್ಕೆ ಬಿಟ್ಟು ರೆಡಿಯಾಗಿ ಏನೋ ಕೆಲಸ ಇದೆ ಅಂತ ಹೊರಗೆ ಹೋಗ್ಬಿಡ್ತಾನೆ. ಇದ್ರಿಂದ ಹೇಮಾಗೆ ಬೇಜಾರಾಗುತ್ತೆ. ಅಲೆಕ್ಸ್ ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗಿರಲ್ಲ. ಯಾವುದೋ ಹೋಟೆಲ್ ಅಲ್ಲಿ ಸೋಫಿ ಅನ್ನೋ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಹೋಗಿರ್ತಾನೆ. ರಾತ್ರಿ ಎಲ್ಲ ಸೋಫಿ ಜೊತೆ ಮಜಾ ಮಾಡಿ ಬೆಳಿಗ್ಗೆ ಸೋಫಿ ಸ್ನಾನಕ್ಕೆ ಹೋದಾಗ ಅಲೆಕ್ಸ್ ರೆಡಿಯಾಗಿ ಸೋಫಿ ಬಳಿಗೆ ಹೋಗಿ ಮನೆಗೆ ಹೋಗೋದಾಗಿ ಹೇಳ್ತಾನೆ. ಜೊತೆಗೆ ಆಫೀಸ್ಗೆ ಬಾ ಅಂತ ಹೇಳಿ ಹೋಗ್ತಾನೆ. ಅಂದ್ರೆ ಸೋಫಿ ಅಲೆಕ್ಸಾಂಡರ್ ಅಲ್ಲಿ ಅವನ ಆಫೀಸಲ್ಲೇ ಕೆಲಸ ಮಾಡ್ತಾ ಇರ್ತಾಳೆ. ಇವಾಗ ಸೋಫಿ ಅಲೆಕ್ಸ್ಗೆ ನನ್ನ ಆಫೀಸ್ಗೆ ಬರಲ್ಲ ಅಂತ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾಳೆ. ಅದಕ್ಕೆ ಅಲೆಕ್ಸ್ ಸರಿ ನಾನು ಎಲ್ಲೂ ಹೋಗಲ್ಲ ಅಂತ ಅಲ್ಲೇ ಮಲಿಕೊಳ್ತಾನೆ. ಸೋಫಿ ವಾಶ್ರೂಮ್ ಇಂದ ಬರ್ತಾಳೆ. ಇಬ್ರು ರೊಮ್ಯಾನ್ಸ್ ಮಾಡ್ತಾ ದಿನ ಎಲ್ಲ ಕಳೀತಾರೆ. ಸಂಜೆ ಅಲೆಕ್ಸ್ ಮನೆಗೆ ಬಂದಾಗ ಅವನಕ್ಕ ಅಲೆಕ್ಸ್ಗೆ ಬೈದು ಬುದ್ಧಿ ಹೇಳ್ತಾರೆ. ಜೊತೆಗೆ ಹೇಮಾನ ಕರ್ಕೊಂಡು ಹೋಟೆಲ್ಗೆ ಹೋಗು ಅಂತ ಕಳಿಸ್ತಾರೆ. ಹೇಮಾ ಖುಷಿಯಿಂದ ಅಲೆಕ್ಸ್ ಜೊತೆ ಹೋಟೆಲ್ಗೆ ಹೋಗ್ತಾಳೆ. ಅಲ್ಲಿ ಅಲೆಕ್ಸ್ ಯಾವುದೋ ಕಾಲಲ್ಲಿ ಬ್ಯುಸಿ ಇರ್ತಾನೆ. ಅದಕ್ಕೆ ಹೇಮಾನೆ ಸೂಪ್ ಆರ್ಡರ್ ಮಾಡ್ತಾಳೆ. ಅಲೆಕ್ಸ್ ಸೂಪ್ ನ ಟೇಸ್ಟ್ ಮಾಡಿ ಕಚಡವಾಗಿದೆ ಅಂತ ಜೋರಾಗಿ ಕೂಗ್ತಾನೆ. ಅಲ್ಲಿ ಎಲ್ರ ಮುಂದೆ ಹೇಮಾಗೆ ಅವಮಾನ ಆದ ರೀತಿ ಆಗುತ್ತೆ. ಅದಕ್ಕೆ ಹೇಮಾ ಬೇಜಾರಲ್ಲಿ ವಾಪಸ್ ಅಲೆಕ್ಸ್ ಜೊತೆ ಮನೆಗೆ ಹೋಗ್ತಾಳೆ. ಮನೆಗೆ ಹೋದ ಹೇಮಾ ಹಾಲ್ ತರ್ತೀನಿ ಅಂತ ಕಿಚನ್ಗೆ ಹೋಗ್ತಾಳೆ. ಅವಳು ಹಾಲ್ ತರೋ ಅಷ್ಟರಲ್ಲಿ ಅಲೆಕ್ಸ್ ಆಲ್ರೆಡಿ ಮಲ್ಗಿರ್ತಾನೆ. ಇದ್ರಿಂದ ಹೇಮಾಗೆ ಮತ್ತಷ್ಟು ಬೇಜಾರಾಗುತ್ತೆ. ಮಾರನೇ ದಿನ ಅಲೆಕ್ಸ್ ಸೋಫಿ ಜೊತೆ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇರ್ತಾನೆ. ಮನೆಯಿಂದ ಕಾಲ್ ಬರುತ್ತೆ. ಅದಕ್ಕೆ ಅವನು ಅಲ್ಲೇ ಇದ್ದ ಸ್ಯಾಂಡಿ ಅನ್ನೋ ಹುಡುಗನಿಗೆ ಸೋಫಿನ ಟ್ರೈನ್ ಮಾಡೋಕೆ ಹೇಳಿ ಹೋಗ್ತಾನೆ. ನೋಡಿದ್ರೆ ಸೋಫಿ ಸ್ಯಾಂಡಿಗೇನೆ ಕಾಳಾಗ್ತಾ ಇರ್ತಾಳೆ. ಅಲೆಕ್ಸ್ ಮನೆಗೆ ಹೋಗುವಾಗ ಅದೇ ದಾರಿಲಿ ಬರ್ತಿದ್ದ ಒಬ್ಬಳು ಮಹಿಳೆಯ ಸರಾನ ಇಬ್ರು ಕಳ್ಳರು ಕಿತ್ಕೊಂಡು ಎಸ್ಕೇಪ್ ಆಗ್ತಾ ಇರ್ತಾರೆ. ಆ ಮಹಿಳೆ ಅಲೆಕ್ಸ್ ಹತ್ರ ಹೆಲ್ಪ್ ಕೇಳ್ತಾಳೆ. ಅಲೆಕ್ಸ್ ಕಳ್ಳರನ್ನ ಹಿಡಿಯೋಕೆ ಓಡೋಗ್ತಾನೆ. ಆದ್ರೆ ಆ ಕಳ್ಳರು ಬೈಕ್ ಸ್ಕಿಡ್ ಆಗಿ ಬಿದ್ದೋಗ್ತಾರೆ. ಒಬ್ಬ ಕಳ್ಳ ಅಲೆಕ್ಸ್ಗೆ ಚಾಕು ತೋರಿಸಿ ಎದುರಿಸ್ತಾ ಇರ್ತಾನೆ. ಅದಕ್ಕೆ ಅಲೆಕ್ಸ್ ಅಲ್ಲೇ ನಿಂತ್ಕೊಳ್ತಾನೆ. ಅವ್ರ ಬೈಕ್ ಸ್ಟಾರ್ಟ್ ಆಗ್ತಾ ಇರಲ್ಲ. ಅದಕ್ಕೆ ಅವರಿಬ್ರೆ ಕಿತ್ತಾಡ್ಕೊಂಡು ಬೈಕ್ ತೊಳ್ಕೊಂಡು ಓಡೋಗ್ತಾರೆ. ಆದ್ರೆ ಸರ ಅಲ್ಲೇ ಬಿದ್ದಿರುತ್ತೆ. ಆ ಮಹಿಳೆ ಸರ ತಗೊಂಡು ಹೋಗ್ತಾಳೆ. ಅಲ್ಲೇ ಹೇಮಾ ಮೊದಲನೇ ಸೀನಲ್ಲಿ ನೋಡಿದ್ದ ಆ ಭಿಕ್ಷುಕ ಕೂಡ ಕೂತಿರ್ತಾನೆ. ಅವನ್ನ ನೋಡಿ ಅಲೆಕ್ಸ್ ಭಿಕ್ಷುಕನಿಗೆ 100 ರೂಪಾಯಿ ಕೊಡ್ತಾನೆ. ಆ ಭಿಕ್ಷುಕ ಒಂದು ಕ್ರಾಸ್ ಸಿಂಬಲ್ ನ ಕೊಟ್ಟು ಕಳಿಸ್ತಾನೆ. ಅದನ್ನ ತಗೊಂಡು ಅಲೆಕ್ಸ್ ಮನೆಗೆ ಬರ್ತಾನೆ. ಮನೆಯಿಂದ ಅವನ್ ಫ್ಯಾಮಿಲಿ ಹೇಮಾ ಫ್ಯಾಮಿಲಿ ಎಲ್ಲ ಅವ್ರ ಮನೆಗಳಿಗೆ ಹೋಗ್ತಾ ಇರ್ತಾರೆ. ಅಲೆಕ್ಸ್ ಅಕ್ಕ ಮನೆ ಕೀನ ಹೇಮಾಗೆ ಕೊಟ್ಟು ಅಲೆಕ್ಸ್ ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅಲೆಕ್ಸ್ ಅವ್ರನ್ನೆಲ್ಲ ಡ್ರಾಪ್ ಮಾಡೋಕೆ ಹೋಗ್ತಾನೆ. ಹೇಮಾ ಅಲೆಕ್ಸ್ ನ ಖುಷಿ ಪಡಿಸೋಕೆ ಅವಳಿಗೆ ಬರೋ ಎಲ್ಲ ಅಡಿಗೆ ಮಾಡೋಕೆ ಶುರು ಮಾಡ್ತಾಳೆ. ಅಲೆಕ್ಸ್ ಎಲ್ರನ್ನು ಡ್ರಾಪ್ ಮಾಡಿ ಆಫೀಸ್ಗೆ ಹೋಗ್ತಾನೆ. ಅಲ್ಲಿಗೆ ಸೋಫಿ ಬರ್ತಾಳೆ. ಸೋಫಿ ಅಲೆಕ್ಸ್ ಜೊತೆ ಈಚೆ ಹೋಗೋಕೆ ಪ್ಲಾನ್ ಮಾಡಿರ್ತಾಳೆ. ಆದ್ರೆ ಹೇಮಾ ಅಡಿಗೆ ಮಾಡಿ ಚೆನ್ನಾಗಿ ರೆಡಿಯಾಗಿ ಅಲೆಕ್ಸ್ಗೆ ಕಾಲ್ ಮಾಡಿ ಬೇಗ ಬನ್ನಿ ಅಡಿಗೆ ಮಾಡಿದೀನಿ ಅಂತ ಹೇಳ್ತಾಳೆ. ಅದ್ನ ಸೋಫಿ ಕೇಳಿಸ್ಕೊತಾಳೆ. ಅದಕ್ಕೆ ಸೋಫಿ ನನ್ ಜೊತೆ ಬರ್ತೀನಿ ಅಂದು ಮನೆಗೆ ಹೋಗ್ತಿದ್ಯಾ, ಹಾಗಿದ್ರೆ ನಾನು ಸ್ಯಾಂಡಿ ಜೊತೆನೆ ಹೊರಗೆ ಹೋಗ್ತೀನಿ ಅಂತ ಈಚೆ ಹೋಗ್ತಾಳೆ. ಆದ್ರೆ ಅಲೆಕ್ಸ್ ಕೂಡ ಅವಳಿಂದೆ ಈ ತರ ಹೋಗ್ಬಿಡ್ತಾನೆ. ಅಲೆಕ್ಸ್ ಸೋಫಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಡಿನ್ನರ್ ಮಾಡ್ಕೊಂಡು ಮನೆಗೆ ಬರ್ತಾನೆ. ಪಾಪ ಹೇಮಾ ಡೈನಿಂಗ್ ಟೇಬಲ್ ಮೇಲೇನೆ ಊಟ ಮಾಡದೆ ಮಲಗಿರ್ತಾಳೆ. ಅಲೆಕ್ಸ್ ಬಂದ ತಕ್ಷಣ ಹೇಮಾ ಅವನ್ ಚೇರ್ ಮೇಲೆ ಕೂರಿಸಿ ರೋಟಿ ಹಾಕ್ತಾಳೆ. ಅದ್ರ ಮುಂಚೆ ಲಡ್ಡು ತಿನ್ಬೇಕು ಅಂತ ಅವಳೇ ತಿನ್ಸೋಕೆ ಹೋಗ್ತಾಳೆ. ಆದ್ರೆ ಅಲೆಕ್ಸ್ಗೆ ಹೊಟ್ಟೆ ತುಂಬಿರುತ್ತೆ. ಅದಕ್ಕೆ ಹೊಟ್ಟೆ ಕೆಟ್ಟಿದೆ ಅಂತ ಸುಳ್ಳು ಹೇಳ್ಕೊಂಡು ಊಟ ಮಾಡದೆ ಹೋಗಿ ಮಲಿಕೊಳ್ತಾನೆ. ಮಾರನೇ ದಿನ ಅಲೆಕ್ಸ್ ಆಫೀಸ್ಗೆ ಹೋಗ್ತಾನೆ. ಹೇಮಾ ಅವಳ ತಾಯಿ ಜೊತೆ ಈ ವಿಷಯ ಎಲ್ಲ ಹೇಳ್ಕೊಂಡು ಬೇಜಾರಾಗ್ತಾ ಇರ್ತಾಳೆ. ಅವಳ ತಾಯಿ ಮಧ್ಯಾಹ್ನ ಅಡಿಗೆ ಮಾಡಿಕೊಂಡು ಆಫೀಸ್ಗೆ ಹೋಗಿ ಕೊಡು, ಖುಷಿ ಆಗ್ತಾರೆ ಅಂತ ಹೇಳ್ತಾಳೆ. ಹೇಮಾ ಸರಿ ಅಂತಾಳೆ. ಆಫೀಸಲ್ಲಿ ಅಲೆಕ್ಸ್ ಯಾವುದೋ ಮೀಟಿಂಗ್ ಮಾಡ್ತಾ ಇರ್ತಾನೆ. ಅಲ್ಲಿ ಸೋಫಿನ ನೋಡ್ತಾನೆ. ಅವಳಿಗೆ ಹೋಗಿ ಫೈಲ್ ತರೋಕೆ ಹೇಳ್ತಾನೆ. ಅವಳು ಹಿಂದೆನೆ ಹೋಗಿ ಅವನ್ ಕ್ಯಾಬಿನ್ ಅಲ್ಲಿ ಸೋಫಿ ಜೊತೆ ರೊಮ್ಯಾನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವಳು ಬೇಡ ಅಂತ ಈಚೆ ಹೋಗ್ಬಿಡ್ತಾಳೆ. ಅವಳು ಆ ಕಡೆ ಹೋಗ್ತಿದ್ದ ಹಾಗೆ ಹೇಮಾ ಆಫೀಸ್ಗೆ ಬರ್ತಾಳೆ. ಊಟನ ಅಲೆಕ್ಸ್ ಟೇಬಲ್ ಮೇಲೆ ಇಟ್ಟು ಪ್ಲೇಟ್ ತೊಳ್ಕೊಂಡ್ ಬರ್ತೀನಿ ಅಂತ ಈಚೆ ಹೋಗ್ತಾಳೆ. ಆ ಗ್ಯಾಪ್ ಅಲ್ಲಿ ಮತ್ತೆ ಸೋಫಿ ಅಲೆಕ್ಸ್ ಕ್ಯಾಬಿನ್ಗೆ ಬಂದು ಅವನ್ ಬೇಡ ಅಂದ್ರು ಅಲೆಕ್ಸ್ಗೆ ಕಿಸ್ ಮಾಡ್ತಾ ಇರ್ತಾಳೆ. ಅವಾಗ್ಲೇ ಹೇಮಾ ಬಂದು ಅದ್ನ ನೋಡ್ತಾಳೆ. ಬೇಜಾರಲ್ಲಿ ಮನೆ ಕಡೆ ಹೋಗ್ತಾಳೆ. ಆ ರೀತಿ ಮನೆಗೆ ಹೋಗುವಾಗಲೇ ಅವಳು ಭಿಕ್ಷುಕನ್ನ ನೋಡಿದ್ದು, ರೋಷನ್ಗೆ ಗುದ್ದಿದ್ದು. ಆಮೇಲೆ ಏನೇನಾಯ್ತು ಅಂತ ನಮ್ಗೆ ಗೊತ್ತು. ಇವಾಗ ಅಲೆಕ್ಸ್ ಮನೆಗೆ ಬಂದಿರೋದು ನೋಡಿ ಹೇಮಾ ಸೈಲೆಂಟ್ ಆಗಿ ಅವಳ ರೂಮ್ಗೆ ಹೋಗ್ತಾಳೆ. ಇವಾಗ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಅಲೆಕ್ಸ್ ಯಾವುದೋ ಊರಿಗೆ ಕೆಲಸದ ಮೇಲೆ ಹೋಗ್ತಾ ಇರ್ತಾನೆ. ಆದ್ರೆ ಈ ಕಡೆ ಸೋಫಿ ಸ್ಯಾಂಡಿ ಜೊತೆ ಬೆಡ್ ಅಲ್ಲಿ ಇರ್ತಾಳೆ. ಸ್ಯಾಂಡಿ ಎದ್ದು ಸ್ನಾನ ಮಾಡೋಕೆ ಹೋಗ್ತಾನೆ. ಸೋಫಿಗೆ ಅಲೆಕ್ಸ್ ಕಾಲ್ ಮಾಡ್ತಾನೆ.
ಸಂಜೆ ಭೇಟಿಯಾಗೋಣ ಅಂತಾನೆ ಸೋಫಿ ಸರಿ ಅಂತಾಳೆ. ಆದ್ರೆ ಸೋಫಿ ಸ್ಯಾಂಡಿ ಇದ್ದ ಹೋಟೆಲ್ ಅಲ್ಲೇ ಅಲೆಕ್ಸ್ ಫ್ರೆಂಡ್ ಕೂಡ ಇರ್ತಾನೆ. ಅವನು ಅಲೆಕ್ಸ್ಗೆ ಕಾಲ್ ಮಾಡಿ ಅವ್ರ ವಿಷಯ ಹೇಳಿ ಅಲೆಕ್ಸ್ ನ ಹೋಟೆಲ್ಗೆ ಕರೆಸಿ ಅವ್ರ ರೂಮ್ ಕೀ ಕೊಟ್ಟು ಕಳಿಸ್ತಾನೆ. ಅಲೆಕ್ಸ್ ಒಳಗೆ ಹೋಗ್ತಾನೆ. ವಾಶ್ರೂಮ್ ಅಲ್ಲಿ ಸ್ಯಾಂಡಿ ಸ್ನಾನ ಮಾಡ್ತಾ ಇರ್ತಾನೆ. ಬೆಡ್ ಮೇಲೆ ಸೋಫಿ ನಿದ್ದೆ ಮಾಡ್ತಾ ಇರ್ತಾಳೆ. ಅದ್ನೆಲ್ಲ ನೋಡಿ ಅಲೆಕ್ಸ್ಗೆ ಕೋಪ ಬರುತ್ತೆ. ಅದಕ್ಕೆ ಅಲ್ಲೇ ಇದ್ದ ಬಾಟಲಿ ಹೊಡೆದಾಕಿ ಸೋಫಿಗೆ ಚುಚ್ಚೋಕೆ ಹೋಗ್ತಾನೆ. ಆದ್ರೆ ಬೇಡ ಅಂತ ಸುಮ್ನೆ ಅವರಿಗೆ ಗೊತ್ತಾಗದ ಹಾಗೆ ಅಲ್ಲಿಂದ ಹೋಗ್ಬಿಡ್ತಾನೆ. ಇವಾಗ ಅಲೆಕ್ಸ್ ಇದನ್ನೆಲ್ಲ ಹೇಮಾಗೆ ಹೇಳ್ತಾ ಹೇಮಾ ಬಳಿ ಸಾರಿ ಕೇಳಿ ಅವಳ ಕಾಲಿಗೆ ಬೀಳ್ತಾನೆ. ಅಲೆಕ್ಸ್ಗೆ ಪಶ್ಚಾತ್ತಾಪ ಕಾಡ್ತಾ ಇದ್ದಿದ್ರಿಂದ ಹೇಮಾ ಅವನ್ನ ಕ್ಷಮಿಸಿ ಒಂದಾಗ್ತಾಳೆ. ಮಾರನೇ ದಿನ ರೋಷನ್ ಬೀಚ್ ಅಲ್ಲಿ ಸರ್ಫ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಹೋದ ಹೇಮಾ ರೋಷನ್ಗೆ ಎಲ್ಲಾ ವಿಷಯ ಹೇಳಿ, ಇನ್ಮೇಲೆ ನಾನು ನನ್ನ ಗಂಡನ ಜೊತೆ ಇರ್ತೀನಿ, ನೀನು ನಾನು ಒಟ್ಟಿಗೆ ಓಡಾಡೋದು ಸರಿ ಇಲ್ಲ, ಅದರಿಂದ ನನ್ಗೆ ಪ್ರಾಬ್ಲಮ್ ಆಗುತ್ತೆ, ನಮ್ಮಿಬ್ರು ಫ್ರೆಂಡ್ಶಿಪ್ ನ ಇಲ್ಲಿಗೆ ಬಿಟ್ಬಿಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇದರಿಂದ ರೋಷನ್ಗೆ ತುಂಬಾ ನೋವಾಗುತ್ತೆ. ಆ ದಿನ ರಾತ್ರಿ ಮನೆಯಲ್ಲಿ ಹೇಮಾ ಮತ್ತೆ ಅಲೆಕ್ಸ್ ಫೋಟೋ ಮಳೆ ಕಿತ್ತೋಗಿರುತ್ತೆ. ಹೇಮಾ ಸುತ್ತಿಗೆ ತಗೊಂಡು ಮಳೆ ಹೊಡೆದು ಅದನ್ನ ಸರಿ ಮಾಡಿ ಟೇಬಲ್ ಮೇಲೆ ಸುತ್ತಿಗೆ ಇಡ್ತಾಳೆ. ಇಲ್ಲಿಂದ ಹೇಮಾ ಅಲೆಕ್ಸ್ ಖುಷಿಯಾಗಿ ಇರೋಕೆ ಶುರು ಮಾಡ್ತಾರೆ. ಹೋಟೆಲ್ಗೆ ಹೋಗ್ತಾ ಇರ್ತಾರೆ, ಹೊರಗಡೆ ಹೋಗ್ತಾ ಇರ್ತಾರೆ. ಒಂದ್ ರೀತಿ ಇಬ್ರು ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಜೀವನ ಸಾಗಿಸ್ತಾ ಇರ್ತಾರೆ. ಹೀಗೆ ಒಂದಿನ ರಾತ್ರಿ ಹೇಮಾ ಮನೆಯಲ್ಲಿ ಮಲಗಿದ್ದಾಗ ಅವಳಿಗೆ ರೋಷನ್ ಇಂದ ಕಾಲ್ ಬರುತ್ತೆ. ಅವಳು ರಿಸೀವ್ ಮಾಡ್ತಾಳೆ. ಅವನು ಮನೆ ಈಚೆ ನಿಂತಿರೋದಾಗಿ ಹೇಳ್ತಾನೆ. ಅವಳು ಈಚೆ ಹೋಗಿ ಡೋರ್ ಓಪನ್ ಮಾಡ್ತಾಳೆ. ಮಳೆ ಬರ್ತಾ ಇರುತ್ತೆ. ಹೇಮಾ ಡೋರ್ ಓಪನ್ ಮಾಡಿ ಅವನ್ನ ಒಳಗೆ ಬಿಡ್ಕೋತಾಳೆ. ಅವನು ಊರ್ ಬಿಟ್ಟು ಹೋಗ್ತಾ ಇರ್ತಾನೆ. ಅದಕ್ಕೆ ಕೊನೆ ಬಾರಿ ಹೇಮಾನ ನೋಡಿ ಹೋಗ್ಬೇಕು ಅಂತ ಅನ್ಕೊಂಡು ಬಂದಿರ್ತಾನೆ. ಹೇಮಾ ರೋಷನ್ ಜೊತೆ ಮಾತಾಡುವಾಗಲೇ ಅಲ್ಲಿಗೆ ಅಲೆಕ್ಸ್ ಬಂದ್ಬಿಡ್ತಾನೆ. ಆದ್ರೆ ಅಲೆಕ್ಸ್ ಬರೋ ಅಷ್ಟ್ರಲ್ಲಿ ರೋಷನ್ ಮಾಯ ಆಗ್ಬಿಡ್ತಾನೆ. ಅವನು ಎಲ್ಲೋದ ಅಂತ ಕೂಡ ತೋರ್ಸಲ್ಲ. ಹೇಮಾಗೂ ಅವನು ಎಲ್ಲೋದ ಅಂತ ಗೊತ್ತಾಗಲ್ಲ. ಅಲೆಕ್ಸ್ ಹೇಮಾಗೆ ಮಳೆ ಬರ್ತಿದೆ, ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾ ಡೋರ್ ಲಾಕ್ ಮಾಡ್ಕೊಂಡು ವಾಪಸ್ ಬಂದು ರೂಮ್ ಅಲ್ಲಿ ಮಲಿಕೊಳ್ತಾನೆ. ಹೇಮಾ ಕೂಡ ಹೋಗಿ ಮಲಿಕೊಳ್ತಾಳೆ. ಆದ್ರೆ ರೋಷನ್ ಆ ರೂಮ್ ಅಲ್ಲೇ ಬಚ್ಚಿಟ್ಕೊಂಡಿರ್ತಾನೆ. ಅವನು ಹೇಮಾನ ಇಬ್ರುಸಿ ಈಚೆ ಹೋಗೋಕೆ ಕೀ ಬೇಕು ಅಂತಾನೆ. ಹೇಮಾ ಸೈಲೆಂಟ್ ಆಗಿ ಹೋಗಿ ಅವಳ ಗಂಡನ ಪಕ್ಕ ಇದ್ದ ಕೀನ ತಗೋತಾಳೆ. ಆದ್ರೆ ಅದು ಕೆಳಗೆ ಬಿದ್ದೋಗುತ್ತೆ. ಆದ್ರೂ ಅಲೆಕ್ಸ್ಗೆ ಎಚ್ಚರ ಆಗಲ್ಲ. ಹೇಮಾ ಹೋಗಿ ಈಚೆ ಡೋರ್ ಓಪನ್ ಮಾಡ್ತಾಳೆ. ರೋಷನ್ನ ಈಚೆ ಹೋಗು ಅಂತ ದೂಕ್ತಾಳೆ. ರೋಷನ್ ಹೋಗೋ ಮುಂಚೆ ಹೇಮಾನ ಹಗ್ ಮಾಡ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಅಲೆಕ್ಸ್ ಬಂದ್ಬಿಡ್ತಾನೆ. ಅವನು ಅದನ್ನ ನೋಡ್ತಾನೆ. ಅವರಿಬ್ರು ಮಧ್ಯೆ ಸಂಬಂಧ ಇದೆ ಅಂತ ತಪ್ಪು ತಿಳ್ಕೊತಾನೆ. ಒಳಗೆ ಹೋಗಿ ರೋಲೆಕ್ಸ್ ಮಚ್ನ ಎತ್ಕೊಂಡ್ ಬಂದು ಹೇಮಾ ಮೇಲೇನೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ರೋಷನ್ ಹೇಮಾನ ಸೇವ್ ಮಾಡಿ ಅವನು ಅಲೆಕ್ಸ್ ಜೊತೆ ಜಗಳಕ್ಕೆ ಹೋಗ್ತಾನೆ. ಇಬ್ರು ಜಗಳ ಆಡ್ತಾ ಇರ್ತಾರೆ. ಅಲೆಕ್ಸ್ ಹೇಮಾನ ಸಾಯಿಸ್ಬಿಡ್ತಾನೆ ಅಂತ ಅವಳು ಈಚೆ ಓಡೋಗ್ತಾಳೆ. ಅಲೆಕ್ಸ್ ಮತ್ತೆ ರೋಷನ್ ಜಗಳ ಆಡುವಾಗ ರೋಷನ್ಗೆ ಹೇಮಾ ಟೇಬಲ್ ಮೇಲೆ ಇಟ್ಟಿದ್ದ ಸುತ್ತಿಗೆ ಸಿಗುತ್ತೆ. ಅದರಿಂದ ರೋಷನ್ ಅಲೆಕ್ಸ್ ನ ಹೊಡೆದು ಸಾಯಿಸ್ಬಿಡ್ತಾನೆ. ಅಲೆಕ್ಸ್ ಸತ್ ಮೇಲೆ ಹೇಮಾ ಒಳಗೆ ಬರ್ತಾಳೆ. ಅಲೆಕ್ಸ್ ಸತ್ತಿರೋದು ನೋಡಿ ಸೈಲೆಂಟ್ ಆಗಿ ಕೂತ್ಕೋತಾಳೆ. ಅದೆಲ್ಲ ರೋಷನ್ ಇಂದಾನೇ ಆಗಿದ್ದು ಅಂತ ರೋಷನ್ಗೆ ಬೈತಾಳೆ. ರೋಷನ್ ಹೇಮಾನ ಸಮಾಧಾನ ಮಾಡ್ತಾ, ನಾವಿಬ್ರು ಬೇರೆ ಕಡೆ ಹೋಗಿ ಜೀವನ ಮಾಡೋಣ, ಅಲೆಕ್ಸ್ ಬಾಡಿನ ಡಿಸ್ಪೋಸ್ ಮಾಡಿಬಿಡೋಣ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಪೊಲೀಸ್ಗೆ ಕಾಲ್ ಮಾಡು, ತಪ್ಪೆಲ್ಲ ನನ್ ಮೇಲೆ ಹಾಕೊಂಡು ನಾನೇ ಜೈಲಿಗೆ ಹೋಗ್ತೀನಿ ಅಂತಾನೆ. ಆದ್ರೂ ಹೇಮಾ ಏನು ಮಾತಾಡಲ್ಲ. ರೋಷನ್ ಈಚೆ ಹೋಗಿ ಅವನ್ ಕಾರಿಂದ ಪೇಪರ್ ತಗೊಂಡ್ ಬಂದು ಅಲೆಕ್ಸ್ ನ ಪೇಪರ್ ಮೇಲೆ ಹಾಕಿ ಪೇಪರ್ ಸುತ್ತಿ ಅಲೆಕ್ಸ್ ಬಾಡಿನ ಕಟ್ಟಿ ಇಡ್ತಾನೆ. ರಕ್ತ ಎಲ್ಲ ಕ್ಲೀನ್ ಮಾಡ್ತಾನೆ. ಆಮೇಲೆ ಹೇಮಾ ಬೆಳಿಗ್ಗೆ ಹೋಗಿ, ನನ್ಗೆ ಯುರೋಪ್ ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ನಾವಿಬ್ರು ಅಲ್ಲಿಗೆ ಹೋಗಿ ಸೆಟಲ್ ಆಗೋಣ, ನಾನ್ ಮನೆಗೆ ಹೋಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು 1 ಗಂಟೆಯಲ್ಲಿ ಬರ್ತೀನಿ, ಇಬ್ರು ಹೊರಟೋಗೋಣ ಅಂತ ಹೇಳಿ ರೋಷನ್ ಮನೆ ಕಡೆ ಹೋಗ್ತಾನೆ. ಹೇಮಾ ಕ್ಯಾಂಡಲ್ ಹಚ್ಚಿ ಅಲೆಕ್ಸ್ ಬಾಡಿ ಪಕ್ಕ ಇಟ್ಟು ಅವಳು ಅಲ್ಲೇ ಮಲಿಕೊಳ್ತಾಳೆ. ಆ ಮಧ್ಯರಾತ್ರಿ ಹೇಮಾ ತಂದೆ ತಾಯಿ ಮನೆಗೆ ಬಂದ್ಬಿಡ್ತಾರೆ. ಅಲೆಕ್ಸ್ ಸತ್ತಿರೋದು ನೋಡಿ ಅವರು ಹೇಮಾಗೆ ಬೈದು ಹೊಡಿತಾ ಇರ್ತಾರೆ. ಆದ್ರೆ ತಂದೆ ತಾಯಿ ಬಂದಿದ್ದು ಹೇಮಾ ಕನಸಾಗಿರುತ್ತೆ. ಹೇಮಾ ಎದ್ದು ಟೈಮ್ ನೋಡ್ತಾಳೆ. 12:30 ಆಗಿರುತ್ತೆ. ರೋಷನ್ ಇನ್ನೂ ಬಂದಿರಲ್ಲ. ಅದಕ್ಕೆ ರೋಷನ್ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಅದಕ್ಕೆ ಕಾರ್ ತಗೊಂಡು ರೋಷನ್ ಮನೆ ಕಡೆ ಹೋಗ್ತಾಳೆ. ಮಧ್ಯದಾರಿಲಿ ಕಾರ್ ಕೂಡ ಕೈ ಕೊಡುತ್ತೆ. ಹೇಮಾ ಅಲ್ಲಿಂದ ರೋಷನ್ ಮನೆಗೆ ಓಡೋಗ್ತಾಳೆ. ಹೋಗಿ ನೋಡಿದ್ರೆ ಮನೆ ಎಲ್ಲ ಖಾಲಿ ಇರುತ್ತೆ. ಆದ್ರೆ ರೋಷನ್ ಇರೋದೇ ಇಲ್ಲ. ಅಲ್ಲೇ ಚೆಸ್ ಬೋರ್ಡ್ ಕೆಳಗೆ ಒಂದು ಪೇಪರ್ ಇರುತ್ತೆ. ಅದ್ರಲ್ಲಿ ರೋಷನ್ ಹೇಮಾಗೆ, ನಿನ್ನ ಹೇಗಾದ್ರೂ ಪಡ್ಕೋಬೇಕು ಅಂತ ನಿನ್ ಗಂಡನಿಗೆ ನಿನ್ ಮೇಲೆ ಕೆಟ್ಟ ಅಭಿಪ್ರಾಯ ಬರಲಿ ಅಂತ ನಾನು ನಿಮ್ ಮನೆಗೆ ಬಂದಿದ್ದು, ಆದ್ರೆ ಅಲ್ಲಿ ನಿನ್ ಗಂಡನ ಕೊಲ್ಲೋ ಹಾಗೆ ಆಯ್ತು, ನಿನ್ ಗಂಡನ ಕೊಂದಿದ್ಕೆ ಪೊಲೀಸರು ನಮ್ನ ಹುಡಿಕೊಂಡ್ ಬಂದೇ ಬರ್ತಾರೆ, ಅದಕ್ಕೆ ನಾನು ನಿನ್ನ ಎಲ್ಲೂ ಕರ್ಕೊಂಡು ಹೋಗೋಕೆ ಆಗಲ್ಲ ಅಂತ ಆ ಪೇಪರ್ ಅಲ್ಲಿ ಇರುತ್ತೆ. ಇದನ್ನ ನೋಡಿ ಹೇಮಾಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಆಗುತ್ತೆ. ಅಲ್ಲಿಂದ ಹೇಮಾ ವಾಪಸ್ ಮನೆಗೆ ಹೋಗ್ತಾ ಇರ್ತಾಳೆ.
ಪ್ಯಾಟ್ರೋಲಿಂಗ್ ಅವ್ರನ್ನ ನೋಡಿ ಅಲ್ಲಿಂದ ಓಡೋಗ್ತಾ ಒಂದ್ ಜಾಗದಲ್ಲಿ ಬಿದ್ದೋಗ್ತಾಳೆ. ಅವಾಗ ಅಲ್ಲಿಗೆ ಆ ಭಿಕ್ಷುಕ ಬರ್ತಾನೆ. ಹೇಮನ ಎತ್ಕೊಂಡು ಹೋಗಿ ಒಂದು ಜಾಗದಲ್ಲಿ ಮಲಗಿಸಿ ಅವಳ ಹಣೆಗೆ ಕುಂಕುಮ ಇಟ್ಟು ಧ್ಯಾನ ಮಾಡ್ತಾ ಕೂರ್ತಾನೆ. ಹೇಮಗೆ ಎಚ್ಚರ ಆಗಿ ಆ ಭಿಕ್ಷುಕನಿಗೆ ಕೈ ಮುಗಿತಾ ಅವಳ ಜೀವನದಲ್ಲಿ ನಡೆದ ಎಲ್ಲಾ ವಿಷಯ ಹೇಳ್ತಾ ಹೋಗಿ ಅವನ್ ಕಾಲ್ ಬಳಿ ಕೂತ್ಕೋತಾಳೆ. ಅವಾಗ ಆ ಭಿಕ್ಷುಕ ನಿನ್ಗೆ ನಿನ್ ಗಂಡನ ಕಾಪಾಡ್ಕೊಳ್ಳೋಕೆ ಒಂದ್ ಚಾನ್ಸ್ ಕೊಡ್ತೀನಿ ಅಂತ ಅವಳ ಹಣೆ ಮೇಲೆ ಕೈ ಇಡ್ತಾನೆ. ಅವಾಗ ಕತೆ ಹೇಮ ಎದ್ರುಕೊಂಡು ಈಚೆ ಓಡ್ ಬಂದಿರ್ತಾಳಲ್ಲ ಅಲ್ಲಿಗೆ ಹೋಗುತ್ತೆ. ಅಂದ್ರೆ ಟೈಮ್ ಟ್ರಾವೆಲ್ ಆದ ಹಾಗೆ. ಹೇಮ ಮಳೆಯಲ್ಲಿ ನಿಂತಿರ್ತಾಳೆ. ಒಳಗೆ ರೋಷನ್ ಸುತ್ತಿಗೆ ತಗೊಂಡು ಅಲೆಕ್ಸ್ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಾನೆ. ಅವಾಗ ಹೇಮ ಬಂದು ರೋಷನ್ ಕೈ ಹಿಡ್ಕೊಂಡು ಅವಳ ಗಂಡನ ಕಾಪಾಡ್ತಾಳೆ. ಅದ್ನ ನೋಡಿ ಅಲೆಕ್ಸ್ಗೆ ಎಲ್ಲ ಅರ್ಥ ಆಗಿ ಅಳ್ತಾ ಹೇಮಾಗೆ ಕೈ ಮುಕ್ಕೊಂಡು ಅಲ್ಲೇ ಕೂತ್ಕೋತಾನೆ. ಹೇಮ ಹೋಗಿ ಅಲೆಕ್ಸ್ನ ಹಗ್ ಮಾಡ್ತಾಳೆ. ಅದ್ನೆಲ್ಲ ನೋಡಿ ರೋಷನ್ ಸುಮ್ನೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.